ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದ IT ಮೇಲೆ ಓಪನ್ AI ದಾಳಿ. GPT-5 ನಿಂದ 50,000 ಕೋಟಿ ನಷ್ಟ. ರಿಸರ್ಚ್ ಸಂಸ್ಥೆಯಿಂದ ಸ್ಫೋಟಕ ಭವಿಷ್ಯ. IT ಕೊಲ್ತಾ ಇದೆಯಾ AI? ಸ್ನೇಹಿತರೆ, ಆಲ್ರೆಡಿ ನಮ್ಮ ದೇಶದ IT ಕ್ಷೇತ್ರ ಸಂಕಷ್ಟದಲ್ಲಿದೆ. ಲೇ ಆಫ್ ಎಲ್ಲ ಆಗ್ತಾ ಇದೆ. ಈ ನಡುವೆ ಮತ್ತೊಂದು ಆಘಾತಕಾರಿ ಹಾಗೂ ಬೇಸರದ ವಿಚಾರ. ಓಪನ್ AI ರಿಲೀಸ್ ಮಾಡಿರೋ ಹೊಸ AI GPT-5 ಭಾರತದ ಸಾಫ್ಟ್ವೇರ್ ಜಗತ್ತಿಗೇನೆ ಕಂಟಕ ಅಂತ ಹೇಳಿ ರಿಸರ್ಚರ್ಸ್ ಎಲ್ಲ ಹೇಳೋಕೆ ಶುರು ಮಾಡಿದ್ದಾರೆ. ಸಾವಿರಾರು ಕೋಟಿ ಆದಾಯಕ್ಕೆ ಕೊಕ್ಕೆ ಹಾಕುತ್ತೆ ಅಂತ ಹೊಸ ರಿಪೋರ್ಟ್ ಬಂದಿದೆ. 2-3% ಹಿನ್ನಡೆ ಆಗಬಹುದು ಅನ್ನೋ ಸುದ್ದಿ ಕೇಳಿ ಸಾಫ್ಟ್ವೇರ್ ಜಗತ್ತೇ ಬೆಚ್ಚಿದೆ. ಹಾಗಿದ್ರೆ ಏನಿದು ರಿಪೋರ್ಟ್? AI ನಿಂದ ITಗೆ ಹೇಗೆ ಸಮಸ್ಯೆ ಅಂತದ್ದು ಈ AI ಮಾಡೆಲ್ ನಲ್ಲಿ ಏನಿದೆ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ ಸ್ನೇಹಿತರೆ. ಬಂತು ಮಾರಕ GPT-5. ಭಾರತದ IT ಲೋಕ ಶೇಕ್. ಸ್ನೇಹಿತರೆ, ಜಗತ್ತಲ್ಲಿ AI ಕ್ರಾಂತಿಗೆ ಕಾರಣವಾದ ಓಪನ್ AI ಈಗ GPT-5 ಅನ್ನೋ ಹೊಸ AI ಮಾಡೆಲ್ನ ರಿಲೀಸ್ ಮಾಡಿದೆ. ಚಾಟ್ GPTನ ಲೇಟೆಸ್ಟ್ ಮಾಡೆಲ್ ಇದು. ಈಗ ಇದೇ GPT-5 ನಿಂದ ಭಾರತದ IT ಕಂಪನಿಗಳ ಆದಾಯ ಸುಮಾರು 2-3% ಕುಸಿಯುತ್ತೆ ಅಂತ ನೋಡಿ ಸ್ಕ್ರೀನ್ ಮೇಲೆ ರಿಪೋರ್ಟ್ ನೋಡ್ತಾ ಇದ್ದೀರಾ. ಇದು ನಾವು ಹೇಳ್ತಿರೋದಲ್ಲ, ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟಿ ಸಂಸ್ಥೆಯ ಹೊಸ ರಿಪೋರ್ಟ್ ಹೇಳಿದೆ. ಜನರೇಟಿವ್ AI ನಿಂದ ಭಾರತದ IT ಆದಾಯದ ಬೆಳವಣಿಗೆ ಮೇಲೆ ಭಾರಿ ಪರಿಣಾಮ ಉಂಟಾಗುವುದು. ಮುಂದಿನ 2-3 ವರ್ಷಗಳಲ್ಲಿ 2-3% ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ವ್ಯಾಪಕವಾಗಿ AI ಅಡಾಪ್ಟೇಷನ್ ಆಗ್ತಿರೋದ್ರಿಂದ, ಜೊತೆಗೆ AIಗಳಲ್ಲಿ ಸುಧಾರಿತ ಮಾಡೆಲ್ಗಳು ಬರ್ತಿರೋದ್ರಿಂದ ಈ ಬೆಳವಣಿಗೆ ಅಂತ ರಿಪೋರ್ಟ್ ಹೇಳಿದೆ. ಕೇವಲ IT ಅಷ್ಟೇ ಅಲ್ಲ, ಕಸ್ಟಮರ್ ಸರ್ವಿಸ್, ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಅಂದರೆ BPO ಸೆಕ್ಟರ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ ಅಂತ ಹೇಳಿದೆ. ಸ್ನೇಹಿತರೆ, 2-3% ಅಂದರೆ ಸಣ್ಣ ವಿಚಾರ ಅಲ್ಲ. ಸದ್ಯ ಭಾರತದ IT ಇಂಡಸ್ಟ್ರಿಯ ಮೌಲ್ಯ $283 ಬಿಲಿಯನ್. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ 24 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ 2-3% ಹೊಡೆತ ಈಗಿರೋ AI ಲೆವೆಲ್ನಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದರೆ ಡೆಫಿನೆಟ್ಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ AIಗಳು ಅಡ್ವಾನ್ಸ್ ಆಗ್ತಾ ಹೋಗ್ತವೆ. ಈಗಿರೋ AI ಮಾಡೆಲ್ಗಳಿಂದಲೇ 2-3% ಹೊಡೆತ ಅಂತ ಹೇಳಿದ್ರೆ, ಇವಾಗಿನ ಲೆಕ್ಕಕ್ಕೆ ಹಿಡ್ಕೊಂಡ್ರು ಕೂಡ IT ಕ್ಷೇತ್ರ 50,000 ಕೋಟಿ ರೂಪಾಯಿನಿಂದ 75,000 ಕೋಟಿ ರೂಪಾಯಿ ಲಾಸ್ ಅನ್ನ ಅನುಭವಿಸಬೇಕಾಗುತ್ತೆ. ಕೋಡಿಂಗ್ಗೆ ಗುಡ್ ಬೈ. ಈ ರಿಪೋರ್ಟ್ ನಲ್ಲಿ ಮುಖ್ಯವಾಗಿ ಕೋಟಕ್ನವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಹೈಲೈಟ್ ಮಾಡಿ ಹೇಳಿರೋದು AIಗಳ ಕೋಡಿಂಗ್ ಸಾಮರ್ಥ್ಯ. ಸದ್ಯ ಓಪನ್ AI ತಾನು ರಿಲೀಸ್ ಮಾಡಿರೋ GPT-5 ನ ತನ್ನ ಬೆಸ್ಟ್ ಕೋಡಿಂಗ್ ಮಾಡೆಲ್ ಅಂತ ಖುದ್ದು ಓಪನ್ AIನೇ ಹೇಳ್ಕೊಂಡಿದೆ. ನೀವು ಅದರ ಸ್ಕ್ರೀನ್ ಮೇಲೂ ಕೂಡ ರಿಪೋರ್ಟ್ ನೋಡ್ತಾ ಇದ್ದೀರಾ. ಓಪನ್ AI ಇದನ್ನ ಹೇಳ್ಕೊಂಡಿದೆ, ನಾವು ರಿಲೀಸ್ ಮಾಡಿರೋ ಬೆಸ್ಟ್ ಕೋಡಿಂಗ್ ಮಾಡೆಲ್ ಇದು ಅಂತ. SWE ಐಡರ್ ಪಾಲಿಗ್ಲಾಟ್ ನಂತಹ ಕೋಡಿಂಗ್ ಬೆಂಚ್ ಮಾರ್ಕ್ಗಳಲ್ಲಿ ಒಳ್ಳೆ ಸ್ಕೋರ್ ಅನ್ನ ಪಡೆದಿದೆ. ಇದು ರೀಸನಿಂಗ್, ಅಕ್ಯುರಸಿ, ಥಿಂಕಿಂಗ್ ನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ದೊಡ್ಡ ಮಟ್ಟದ ಕೋಡ್ ಬೇಸ್ ನ ಮಾಡಿಫೈ ಮಾಡಬಹುದು. ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಎರಡರಲ್ಲೂ ಸೈ ಎನಿಸ್ಕೊಂಡಿದ್ದಾವೆ ಮಾಡೆಲ್ಗಳು. ಹ್ಯಾಲುಸಿನೇಷನ್ ಅಂದ್ರೆ AI ಕಾನ್ಫಿಡೆಂಟ್ ಆಗಿ ತಪ್ಪು ಮಾಹಿತಿ ಕೊಡೋದು, ಅದು ಕೂಡ ಗಣನೀಯವಾಗಿ ಕಮ್ಮಿಯಾಗಿದೆ. GPT-5 ನಲ್ಲಿ 65% ಕಮ್ಮಿಯಾಗಿದೆ. ಈ ರೀತಿ AIಗಳು ಕೋಡಿಂಗ್ ನಲ್ಲಿ ಸಾಕಷ್ಟು ಸುಧಾರಿಸಿಕೊಂಡಿರೋದ್ರಿಂದ IT ಕ್ಷೇತ್ರದಲ್ಲಿ AI ಅಡಾಪ್ಟೇಷನ್ ಇನ್ನೂ ಹೆಚ್ಚಾಗುತ್ತೆ. ಕೋಡ್ ಡ್ರಾಫ್ಟ್ ಮಾಡೋದು, ಟೆಸ್ಟ್ ಗಳನ್ನ ಬರೆಯೋದು ಹಾಗೂ ಡಿಬಗ್ಗಿಂಗ್, ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡೋದು, ಹೀಗೆ ಎಲ್ಲವನ್ನ AI ಮಾಡಿಕೊಡುತ್ತೆ. ಇದರಿಂದ AI ಬಳಸೋ ಸಾಫ್ಟ್ವೇರ್ ಕಂಪನಿಗಳ ಪ್ರೊಡಕ್ಟಿವಿಟಿ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಉದ್ಯೋಗಿಗಳಿಂದಲೇ ಏರಿಕೆಯಾಗುತ್ತೆ ಈ ಟೆಕ್ ಹೆಲ್ಪ್ ನಿಂದ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕೆಲ ಅಧ್ಯಯನಗಳ ಪ್ರಕಾರ 20-40% ಪ್ರೊಡಕ್ಟಿವಿಟಿ ಇನ್ಕ್ರೀಸ್
ಇನ್ಕ್ರೀಸ್ ಆಗಿದೆ. ಜೊತೆಗೆ ಪ್ರಾಜೆಕ್ಟ್ ಡೆಲಿವರಿ ಟೈಮ್ ಕೂಡ ಕಮ್ಮಿ ಆಗಿದೆ. ಹೀಗಾಗಿ ಕ್ಲೈಂಟ್ಗಳು IT ಸರ್ವಿಸ್ಗೆ ಕಮ್ಮಿ ಪ್ರೈಸ್ ಕೋಟ್ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ IT ಕಂಪನಿಗಳಲ್ಲಿ ಹೆಚ್ಚು ಖರ್ಚಾಗ್ತಾ ಇದ್ದಿದ್ದೆ ಕೋಡಿಂಗ್ ಆಗಿ. ಕೋಡಿಂಗ್ ಮಾಡೋಕೆ ಭಾರತದ IT ಇಂಡಸ್ಟ್ರಿ ದೊಡ್ಡ ಪ್ರಮಾಣದಲ್ಲಿ ಡೆವಲಪರ್ಸ್, ಟೆಸ್ಟರ್ಸ್, ಅನಲಿಸ್ಟ್ಗಳನ್ನ ಹೈರ್ ಮಾಡ್ಕೊಳ್ತಾ ಇತ್ತು. ಹೀಗಾಗಿ IT ಕಂಪನಿಗಳು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಅವಧಿಯ ಕೆಲಸ ಆಗ್ತಿದೆ ಅನ್ನೋದರ ಮೇಲೆ ಬಿಲ್ ಕೊಡ್ತಾ ಇದ್ರು ಕ್ಲೈಂಟ್ಸ್ಗೆ. ಕ್ಲೈಂಟ್ಗಳು ಅದರಂತೆ ಪೇ ಮಾಡಬೇಕಾಗಿತ್ತು. ಆದರೆ ಈಗ AI-ನಿಂದ ಕೋಡಿಂಗ್ ಈಸಿಯಾಗಿ, ಲೇಬರ್ ಎಫರ್ಟ್ ಕಮ್ಮಿ ಆಗಿದೆ ಅಂತ ಗೊತ್ತಾದಾಗ ಕ್ಲೈಂಟ್ಗಳು ಖಂಡಿತ ಕಮ್ಮಿ ಮಾಡಿ, ಬಿಲ್ ಕಮ್ಮಿ ಮಾಡಿ, ಇನ್ನು ಬಿಸ್ನೆಸ್ ಬೇಕಾದ್ರೆ ಜಾಸ್ತಿ ಕೊಡ್ತೀವಿ, ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡಿ ಅಂತ ಕೇಳ್ತಾರೆ. ಒಂದು ವೇಳೆ ಸಾಫ್ಟ್ವೇರ್ ಕಂಪನಿಗಳು ಕಮ್ಮಿ ಮಾಡದೇ ಇದ್ರೂ ಕೂಡ ಯಾವ ಕಂಪನಿಗಳು AI ಬಳಸಿ ಸರ್ವಿಸ್ ಕಮ್ಮಿ ಕಾಸ್ಟ್ ಕೊಡ್ತಿದ್ದಾರೋ ಆ ಕಡೆಗೆ ಮೂವ್ ಆಗ್ತಾರೆ. ಅಂಥದ್ರಲ್ಲಿ TCS, ಇನ್ಫೋಸಿಸ್, HCL, ವಿಪ್ರೋನಂತ ಲೆಗಸಿ ಕಂಪನಿಗಳು ಇನ್ನೂ ಸಂಪೂರ್ಣವಾಗಿ AIಗೆ ಅಡಾಪ್ಟ್ ಆಗೋಕ್ ಟ್ರೈ ಮಾಡ್ತಿದ್ದಾರೆ. ಈಗ ತಜ್ಞರ ಪ್ರಕಾರ IT ಕಂಪನಿಗಳು ಈ ತರ ಹೆಡ್ ಕೌಂಟ್ ಬೇಸ್ಡ್ ಆದಾಯದ ಮಾಡೆಲ್ನಿಂದ ಔಟ್ಕಮ್ ಬೇಸ್ಡ್ ಮಾಡೆಲ್ಗೆ ಅಡಾಪ್ಟ್ ಆಗೋಕೆ ಏನಿಲ್ಲ ಅಂದ್ರೂ 1 ವರ್ಷದಿಂದ 1.5 ವರ್ಷ 12 to 18 months ಬೇಕಾಗತ್ತೆ. ಇವಾಗಲೇ ಯುದ್ಧೋಪಾದಿಯಲ್ಲಿ ಕೆಲಸ ಶುರು ಮಾಡಿದ್ರು ಕೂಡ. ಹೀಗಾಗಿ 2-3% ಆದಾಯ ಹೋಗುತ್ತೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರಿಪೋರ್ಟ್ ಹೇಳಿದೆ. ಗಾಯದ ಮೇಲೆ ಬರೆ. ಮೊದಲೇ ಟ್ರಂಪ್ನ ಜಿಯೋಪಾಲಿಟಿಕಲ್ ಕುಣಿತದಿಂದ IT ಇಂಡಸ್ಟ್ರಿ ಅಲುಗಾಡ್ತಾ ಇದೆ. ಜಾಗತಿಕ ಕಂಪನಿಗಳು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಮ್ಮಿ ಮಾಡಬೇಕು ಅಂತ IT ಸರ್ವಿಸ್ ತಗೊಳ್ಳೋದನ್ನ ಕಮ್ಮಿ ಮಾಡಿದ್ದಾರೆ. ಇದರಿಂದ 8-10% ಇರ್ತಾ ಇದ್ದ IT ಕ್ಷೇತ್ರದ ಗ್ರೋತ್ ರೇಟ್ 2024ರಲ್ಲಿ 3.8 ಇಷ್ಟು ಪರ್ಸೆಂಟ್ಗೆ ಕುಸಿತಿತ್ತು. ಪ್ರಾಜೆಕ್ಟ್ಗಳ ಡಿಮಾಂಡ್ ಕಮ್ಮಿಯಾಗಿ TCS ನಂತಹ ದೈತ್ಯ ಕಂಪನಿಗಳು 1%, 3% ಅಂತ ಸಿಂಗಲ್ ಡಿಜಿಟ್ನಲ್ಲಿ ತೆವಳ್ತಾ ಇದ್ವು. ಇದರಿಂದ ಆಲ್ರೆಡಿ ಲೇ ಆಫ್ ಕೂಡ ಶುರುವಾಗಿ ಹೋಗಿದೆ. TCS 12,000 ಉದ್ಯೋಗಿಗಳನ್ನ ತೆಗಿತೀವಿ ಅಂತ ಕೂತಿದೆ. ಹೂಡಿಕೆದಾರರು ಕೂಡ ಭಾರಿ ಮಟ್ಟದಲ್ಲಿ IT ಷೇರುಗಳನ್ನ ಮಾರ್ತಾ ಇದ್ರು. 2025ರಲ್ಲಿ ಆಲ್ರೆಡಿ FIIs 50,000 ಕೋಟಿ ಮೌಲ್ಯದ IT ಷೇರುಗಳನ್ನ ಮಾರಿ ಹೋದ್ರು. ನಿಫ್ಟಿ IT ಇಂಡೆಕ್ಸ್ ನೆಲಕಚ್ಚಿತ್ತು. ಇದರ ಮೇಲೆ ಈಗ AI ಇಂತಹ ಗದಾ ಪ್ರಹಾರ ಮಾಡಿದ್ರೆ ಭಾರತದ IT ಕ್ಷೇತ್ರಕ್ಕೆ ಮುಂದೇನು ಅನ್ನೋ ಆತಂಕ ಕಾಡ್ತಾ ಇದೆ. ದೇಶದ ಆರ್ಥಿಕತೆಗೂ ಅಪಾಯ. IT ಅಲ್ವಾ, ನಮಗೇನು ತೊಂದರೆ ಇಲ್ಲ ಅಂತ ಕೂರಕ್ಕಾಗಲ್ಲ. IT ಹೊರತುಪಡಿಸಿ ಬೇರೆ ಉದ್ಯೋಗಗಳಲ್ಲಿರೋರು ನಿಮಗೆ ಎಲ್ಲರಿಗೂ ಪೆಟ್ಕೊಡುತ್ತೆ ಇದು. ಯಾಕಂದ್ರೆ IT ದೇಶದ ಎಕಾನಮಿಗೆ ಕೊಡುಗೆ ಕೊಡ್ತಾ ಇತ್ತು. IT ಕ್ಷೇತ್ರ ನಮ್ಮ ಎಕಾನಮಿಗೆ ವರ್ಷವು $280-283 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. GDPಗೆ 7-7.5% ಕೊಡುತ್ತೆ. IT ಎಕ್ಸ್ಪೋರ್ಟ್ ನಿಂದಲೇ ವಿದೇಶಿ ವಿನಿಮಯಕ್ಕೆ $224 ಬಿಲಿಯನ್ ಹರಿದು ಬರುತ್ತೆ. 50-60 ಲಕ್ಷ ಯುವಕರಿಗೆ ಉದ್ಯೋಗ ಕೊಡುತ್ತೆ. ಇಷ್ಟು ದೊಡ್ಡ ಪ್ರಮಾಣದ ಎಕಾನಮಿಕ್ ಆಕ್ಟಿವಿಟಿ IT ಇಂದ ಆದಾಗ ಅಲ್ಲಿ ಆದಾಯ ಗಳಿಸಿದವರು, ನಾವು ಲಾಸ್ಟ್ ರಿಪೋರ್ಟ್ಸಲ್ಲೂ ಕೂಡ ಹೇಳಿದ್ವಿ, ಅವ್ರು ಸೊಸೈಟಿಲಿ ಖರ್ಚು ಮಾಡ್ತಾರೆ, ಅವ್ರ ಫ್ಯಾಮಿಲಿನ ಸಾಕ್ತಾರೆ, ಅವ್ರು ಕಾರ್ ತಗೊಳ್ತಾರೆ, ಅವರು ಬಾಡಿಗೆ ಮನೇಲಿ ರೆಂಟ್ ಪೇ ಮಾಡ್ತಾರೆ, PGಗಳಲ್ಲಿರ್ತಾರೆ, ಕ್ಯಾಬಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ, ರೆಸ್ಟೋರೆಂಟ್ಗೆ, ಹೋಟೆಲ್ಗೆ ಹೋಗ್ತಾರೆ, ಶೂ ಬಟ್ಟೆ ಎಲ್ಲ ಖರೀದಿ ಮಾಡ್ತಾರೆ, ಮೂವಿಗೆ ಹೋಗ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಎಕನಾಮಿಕ್ ಆಕ್ಟಿವಿಟಿಗೆ ಕೊಡುಗೆಯನ್ನು ಕೊಡ್ತಾರೆ. ಬೆಂಗಳೂರಂತೂ ಡಿಪೆಂಡ್ ಆಗಿದೆ IT ಸೆಕ್ಟರ್ನ ಇನ್ಕಮ್ ಮೇಲೆ. ಈಗ ಅದಕ್ಕೆ ಪೆಟ್ಟು ಬಿತ್ತು ಅಂತ ಹೇಳಿದ್ರೆ ಎಲ್ಲರೂ ಅನುಭವಿಸಬೇಕಾಗತ್ತೆ. ಇದಕ್ಕೇನು ಪರಿಹಾರ ಹಾಗಾದ್ರೆ? IT ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯ ಏನು? ಇದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾದ ಸನ್ನಿವೇಶ ಬಂದಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ನಾವು IT ಕ್ಷೇತ್ರದಲ್ಲಿ, ಟೆಕ್ ಕ್ಷೇತ್ರದಲ್ಲಿ ನೆಕ್ಸ್ಟ್ ಹೊಸ ಭವಿಷ್ಯನ ಕಂಡುಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋ, ಇವಾಗ PUC ಮುಗಿದಿರುವಂಥವ್ರು, ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ತಗೊಂಡ್ರೂ ಕೂಡ ಯಾವ ಬ್ರಾಂಚ್ನಲ್ಲಿ ಸ್ಕೋಪ್ ಇದೆ? ಈಗ ಕಂಪ್ಯೂಟರ್ ಸೈನ್ಸ್ನಲ್ಲೂ ಕೂಡ ಹೊಸ ಬ್ರಾಂಚಸ್ ಬಂದಿದ್ದಾವೆ. ಅದರಲ್ಲಿ ಕೆಲವೊಂದು 2-3 ಇಂಟ್ರೆಸ್ಟಿಂಗ್ ಕೂಡ ಇದ್ದಾವೆ. ಅದ್ರ ಬಗ್ಗೆ ನಾವು ಮುಂದಿನ ವರದಿಯಲ್ಲಿ ವಿಶೇಷವಾಗಿ ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.